ಜಮ್ಮು ಕಾಶ್ಮೀರದಲ್ಲಿ ಒಂದು ಅನಾಹುತ ಸಂಭವಿಸಿದೆ. ಅವರು ಬೇಕಾಬಿಟ್ಟಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು. ಜಮ್ಮು ಕಾಶ್ಮೀರದಲ್ಲಿ ಒಂದೇ ಒಂದು ವಿಚಾರ ನಡೆದಿದೆ. ಪಾಕಿಸ್ತಾನದ ಸೇನೆಯ ದಾಳಿಗೆ ಭಾರತ ಯೋಧ ಹುತಾತ್ಮರಾಗಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಅಪ್ರಚೋದಿತ ದಾಳಿ ನಡೆಸಿದಂತಹ ಪಾಕ್ ಸೇನೆ, ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದಂತಹ ಪಾಕಿಸ್ತಾನ ಸೇನೆ ವೈಟ್ ನೆಟ್ ಕಾರ್ಪ್ಸ್ನ ಲೈನ್ಸ್ ನಾಯಕ್ ದಿನೇಶ್ ಹುತಾತ್ಮರಾಗಿದ್ದಾರೆ. ಪೂಂಚ್ ಸೆಕ್ಟರ್ನಲ್ಲಿ ಅಪ್ರಚೋದಿತ ದಾಳಿ ನಡೆಸಿದಂತಹ ಪಾಕಿಸ್ತಾನದ ಸೇನೆಯ ದಾಳಿಗೆ ಭಾರತದ ಸೇನಾಧಿಕಾರಿ ಹುತಾತ್ಮರಾಗಿದ್ದಾರೆ. ಆಪರೇಷನ್ ಸಿಂಧೂರದ ಬಳಿಕ ಅಪ್ರಚೋದಿತ ದಾಳಿ ನಡೆಸಿದಂತಹ ಪಾಕಿಸ್ತಾನ ಸೇನೆ, ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದಂತಹ ಪಾಕಿಸ್ತಾನ ಸೇನೆ ವೈಟ್ ನೈಟ್ ಕಾರ್ಪ್ಸ್ನ ಲೈನ್ಸ್ ನಾಯಕ್ ದಿನೇಶ್ ಕುಮಾರ್ ಹುತಾತ್ಮರಾಗಿದ್ದಾರೆ. ಪೂಂಚ್ ಸೆಕ್ಟರ್ನಲ್ಲಿ ಅಪ್ರಚೋದಿತ ದಾಳಿ ನಡೆಸಿದಂತಹ ಪಾಕಿಸ್ತಾನ. ನೋಡ್ರಿ, ಪಾಕಿಸ್ತಾನದ ಕುತಂತ್ರಿ ಬುದ್ಧಿಯನ್ನ, ನರೇ ಬುದ್ಧಿಯನ್ನ ಪಾಕಿಸ್ತಾನ ಎಂದೂ ಬಿಡೋದಿಲ್ಲ. ನಮ್ಮ ದೇಶದ ಒಬ್ಬ ಸೈನಿಕರನ್ನ ಪಾಕಿಸ್ತಾನ ನುಂಗ್ಕೊಂಡಿದೆ. ಆಪರೇಷನ್ ಸಿಂಧೂರದ ಬಳಿಕ ಅಪ್ರಚೋದಿತ ದಾಳಿಯನ್ನ ನಡೆಸೋಕೆ ಶುರು ಮಾಡುತ್ತೆ ಪಾಕಿಸ್ತಾನ. ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ ಕುತಂತ್ರಿ ಪಾಕಿಸ್ತಾನ. ವೈಟ್ ನೈಟ್ ಕಾರ್ಪ್ಸ್ ದಿನೇಶ್ ಎನ್ನುವಂತಹ ಯೋಧ ನಮ್ಮೊಂದಿಗಿಲ್ಲ. ಆತನನ್ನ ಬಲಿ ತೆಗೆದುಕೊಂಡಿದ್ದಾರೆ ಪಾಕಿಸ್ತಾನದ ಸೇನೆ. ಪಾಕಿಸ್ತಾನಿಯ ಸೇನೆಯ ದಾಳಿಗೆ ಸೇನಾಧಿಕಾರಿ ಹುತಾತ್ಮರಾಗಿದ್ದಾರೆ. ಆಪರೇಷನ್ ಸಿಂಧೂರ ನಡೆದಿದೆ ಅಂತ ಖುಷಿ ಪಡೋದು, ಒಂದು ಯೋಧನನ್ನ ಕಳೆದುಕೊಂಡಿದ್ದೇವೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸೋದು ಗೊತ್ತಾಗ್ತಾ ಇಲ್ಲ. ಪಾಕಿಸ್ತಾನದ ದರಿದ್ರ ಬುದ್ಧಿ ಅಂತಂದ್ರೆ ಇದೆ. ಪಾಕಿಸ್ತಾನವನ್ನ ಕಂಡ ದೇಶಗಳು ಯಾಕೆ ಬೈತವೆ ಅಂತಂದ್ರೆ ಇದೇ ಕಾರಣಕ್ಕೆ. ಅವರ ಆ ಒಂದು ಕುತಂತ್ರಿತನಕ್ಕೆ ಧೈರ್ಯ ಇದ್ರೆ ಎದುರ ಬಂದು ಯುದ್ಧ ಮಾಡಬೇಕು, ಹೋರಾಡಬೇಕು. ಅದನ್ನು ಬಿಟ್ಟು ಅಪ್ರಚೋದಿತ ದಾಳಿ. ಪಾಕಿಸ್ತಾನದ ಸೇನೆಯ ದಾಳಿಗೆ ಭಾರತದ ಸೇನಾಧಿಕಾರಿ ಹುತಾತ್ಮ. ಆಪರೇಷನ್ ಸಿಂಧೂರದ ಬಳಿಕ ಅಪ್ರಚೋದಿತ ದಾಳಿ ನಡೆಸಿದಂತಹ ಪಾಕ್ ಸೇನೆ, ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದಂತಹ ಪಾಕಿಸ್ತಾನ ಸೇನೆ ವೈಟ್ ನೈಟ್ ಕಾರ್ಪ್ಸ್ನ ಲೈನ್ಸ್ ನಾಯಕ್ ದಿನೇಶ್ ಕುಮಾರ್ ಹುತಾತ್ಮ. ಪೂಂಚ್ ಸೆಕ್ಟರ್ನಲ್ಲಿ ಅಪ್ರಚೋದಿತ ದಾಳಿಯನ್ನ ನಡೆಸಿದಂತಹ ಪಾಕಿಸ್ತಾನದ ಸೇನೆಯ ದಾಳಿಗೆ ಭಾರತದ ಸೇನಾಧಿಕಾರಿ ಹುತಾತ್ಮ. ಆಪರೇಷನ್ ಸಿಂಧೂರದ ಬಳಿಕ ಅಪ್ರಚೋದಿತ ದಾಳಿ ನಡೆಸಿದಂತಹ ಪಾಕಿಸ್ತಾನ. ಏನ್ರಿ ಇದು? ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸುವಷ್ಟು ಪಾಕಿಸ್ತಾನದ ಬುದ್ಧಿ ಖರಾಬಾಗಿದೆ ಅಂತಂದ್ರೆ ಭಾರತವನ್ನ ಅದೆಷ್ಟು ದ್ವೇಷ ಮಾಡ್ತಾ ಇರ್ಬೋದು. ನಾವು ಸಾಯಿಸಿರೋದು ಉಗ್ರರ ಕುಟುಂಬವನ್ನ, ನೀವು ಸಾಯಿಸ್ತಾ ಇರೋದು ಯೋಧನನ್ನ, ಅದು ಕೂಡ ಅಪ್ರಚೋದಿತ ದಾಳಿ. 1999ರ ಕಾರ್ಗಿಲ್ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಇಷ್ಟು ಸಾವು. ಮೇ 6-7ರಂದು ಪಾಕಿಸ್ತಾನದ ಸೇನೆಯಿಂದ ಗುಂಡಿನ ದಾಳಿ ನಡೆದಿದೆ. ಅಪ್ರಚೋದಿತ ಶೆಲ್ ದಾಳಿ ನಡೆಸಿರುವಂತಹ ಪಾಕಿಸ್ತಾನ ಸೇನೆ ಪೂಂಚ್, ಕುಪ್ವಾರ, ರಜೌರಿ ಒಳಗಿನಂತೆ ಈ ಒಂದು ಜಾಗಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಸೇನೆ ದಾಳಿ, ಸಾವಿನ ಸಂಖ್ಯೆ 15ಕ್ಕೆ ಏರಿಕೆ. 1999ರ ಕಾರ್ಗಿಲ್ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಇಷ್ಟೊಂದು ಸಾವು. ಮೇ 6ನೇ ತಾರೀಕು 7ನೇ ತಾರೀಕಿನಂದು ಪಾಕಿಸ್ತಾನ ಸೇನೆಯಿಂದ ಗುಂಡಿನ ದಾಳಿ ನಡೆದಿದೆ. ಅಪ್ರಚೋದಿತ ಶೆಲ್ ದಾಳಿ ನಡೆಸುತ್ತಿರುವಂತಹ ಪಾಕಿಸ್ತಾನದ ಸೇನೆ ಪೂಂಚ್, ಕುಪ್ವಾರ, ರಜೌರಿ ಈ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಅಪ್ರಚೋದಿತ ಶೆಲ್ ದಾಳಿ. ಪಾಕಿಸ್ತಾನದ ಬುದ್ಧಿಯೇ ಎಷ್ಟು. 6-7 ತಾರೀಕು, ಮೇ 6-7ರಲ್ಲಿ ಎಷ್ಟು ಸಾವಾಗಬೇಕೋ ಅಷ್ಟು ಸಾವಾಗ್ಬಿಟ್ಟಿದೆ. ಅಂದ್ರೆ 1999ರಲ್ಲಿ ನಡೆದಿತ್ತಲ್ಲ ಕಾರ್ಗಿಲ್ ಯುದ್ಧ, ಅದಾದ ನಂತರ ಈಗಲೇ ಈ ತರ ಆಗ್ತಾ ಇರೋದು. ಅವರು ಮನಸ್ಸಿಗೆ ಬಂದ ಹಾಗೆ ಅಪ್ರಚೋದಿತ ಶೆಲ್ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪೂಂಚ್, ಕುಪ್ವಾರ, ರಜೌರಿ ಒಳಗೊಂಡಂತೆ ಹಲವು ಕಡೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಸೇನೆಗೆ ದಾಳಿ ಮಾಡಿದೆ. ಸಾವಿನ ಸಂಖ್ಯೆ ಹೇಳತೀರದ್ದಾಗಿದೆ. ಹೇಳ್ತಾರಲ್ಲ, ಪಾಕಿಸ್ತಾನ ಏನ್ ಸೈಲೆಂಟ್ ಆಗಿ ಕುತ್ಕೊಳ್ಳಲ್ಲ. ಅದು ಪಾಕಿಸ್ತಾನ ಕುತಂತ್ರಿ ಪಾಕಿಸ್ತಾನ ಅಂತ ಯಾಕೆ ಕರೆಯೋದು? ಇದೇ ಕುತಂತ್ರಕ್ಕೆ ಕರೆಯೋದು. ಅಪ್ರಚೋದಿತ ದಾಳಿಯನ್ನ ನಡೆಸಿದೆ. ನಿಮಗೆ ನಿಮ್ಮ
ನೀವು ಊಟ ಹಾಕಿ ಸಾಕ್ತಾ ಇದ್ದೀರಲ್ಲ ಪಾಕಿಸ್ತಾನದವ್ರೆ, ಯಾರನ್ನ ಭಯೋತ್ಪಾದಕರನ್ನ ಅನ್ನ ಹಾಕಿ ಚಿಕನ್ ಬಿರಿಯಾನಿ ಹಾಕಿ ಸಾಕ್ತಾ ಇದ್ದೀರಾ, ಅವರು ಮಾಡುವಂತಹ ತಪ್ಪುಗಳ ಕಲ್ಪನೆ ಏನಾದ್ರೂ ಇದೆಯಾ? ಪಹಲ್ಗಾಮ್ ದಾಳಿಯನ್ನ ನೋಡಿರಬಹುದು ನೀವು. ಪಹಲ್ಗಾಮ್ ದಾಳಿಯಲ್ಲಿ 26 ಜನ ಸಾಯ್ತಾರೆ. ಅದ್ಯಾವ್ದು ಅವರು ಮಾಡಿದ್ರೆ ಮಾತ್ರ ಸರಿ, ಭಾರತ ಮಾಡಿದ್ರೆ ಅದು ತಪ್ಪ? ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಸೇನೆ ಮಾಡಿರುವಂತಹ ಕೃತ್ಯ, 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಆಗ ನಡೆದಿತ್ತು ಇಷ್ಟು ಮಾರಣ ಹೋಮ. ಅದಾದ ಮೇಲೆ ಯಾವುದೂ ನಡೆದಿರಲಿಲ್ಲ. ಈಗ ನಮ್ಮ ಯೋಧನನ್ನೂ ಕೂಡ ಕರೆದುಕೊಂಡಿದೆ ಪಾಕಿಸ್ತಾನ. ಪಾಕಿಸ್ತಾನದ ಈ ಒಂದು ದಾಳಿಗೆ ಎಲ್ಲರೂ ಕೂಡ ಬೆಚ್ಚ ಬಿದ್ದಿದ್ದಾರೆ. ಪಾಕಿಸ್ತಾನ ಮಾಡಿರುವಂತಹ ಮೇ 6 ಮತ್ತು 7ರಲ್ಲಿ ಮಾಡಿದೆಯಲ್ಲ ಆ ಒಂದು ದಾಳಿ, 1999ರಲ್ಲಿ ಏನು ಕಾರ್ಗಿಲ್ ಯುದ್ಧ ನಡೆದಿತ್ತಲ್ಲ, ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಆಗಿತ್ತು ಅಷ್ಟೊಂದು ಸಾವು ನೋವು. ಈಗ ಮೇ 6 ಮತ್ತೆ 7ರಲ್ಲಿ ನಡೀತಾ ಇದೆ. ಪಾಕಿಸ್ತಾನದ ಕುತಂತ್ರ ದಾಳಿಗೆ, ಪಾಕಿಸ್ತಾನದ ಈ ಒಂದು ಕುತಂತ್ರ ದಾಳಿಗೆ ನಮ್ಮ ಯೋಧನನ್ನೂ ಕೂಡ ನಾವು ಕಳೆದುಕೊಂಡಿದ್ದೇವೆ. ವೀಕ್ಷಕರೇ, ನೀವು ಲೆಕ್ಕ ಹಾಕಿ, ಪಾಕಿಸ್ತಾನವನ್ನ ಸೈಲೆಂಟ್ ಆಗಿ ಇಡಬೇಕಾ ಇಡಬಾರ್ದಾ ಅನ್ನುವಂಥದ್ದು.